ಲಿಫ್ಟ್ ಸಿಗಾಕೊಂಡ್ಬಿಟ್ಟಿದ್ದೀನಿ ಗೈಸ್, ಆಫ್ ಆಗ್ಬಿಟ್ಟಿದೆ, ಇದು ವರ್ಕ್ ಆಗ್ತಿಲ್ಲ. ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ. ಹಿಂಗೆ ಇದ್ದಿದ್ದು ಗುರು ಮೊದಲೆಲ್ಲ ಎಲ್ಲ ಕಡೆ ಹಿಂಗೆ ಇದ್ದಿದ್ದು. ಹಂಗೆ ಒಳಗಡೆ ಹೋಗ್ಬಿಡು ಹಂಗೆ. ಇವನು ಬೆಳಿಗ್ಗೆ ಎಷ್ಟು ಅಳ್ತಾನೆ ಗೊತ್ತಾ, ಎಷ್ಟು ಕಾಟ ಕೊಡ್ತಾನೆ, ಎಲ್ಲಿ ಓಡೋಗ್ತೀಯ, ಎಲ್ಲರೂ ನೋಡ್ತವ್ರೆ. ಏನೇನೋ ಕೇಳ್ತಾನೆ, ಏನೋ ಕೇಳ್ತಾ ಇದ್ದು ಬೆಳಿಗ್ಗೆ ಫ್ರಿಜ್ ಓಪನ್ ಮಾಡ್ತಾನೆ, ಐಸ್ ಕ್ರೀಮ್ ಅಂತಾನೆ, ಆಮೇಲೆ ಐಸ್ ಕ್ರೀಮಲ್ಲಿ ಚಾಕ್ಲೇಟ್ ಇರಬೇಕು ಅಂತಾನೆ, ಮತ್ತೆ ಅದು ಸ್ಟ್ರಾಬೆರಿ ಇರಬೇಕು ಅಂತಾನೆ. ನಾನು ಆಫೀಸ್ಗೆ ಹೊರಟೆ, ಇವ್ನು ಸಿಕ್ಕಾಪಟ್ಟೆ ಅಳ್ತಿರೋದು ನೋಡ್ಬಿಟ್ಟು ಒಂದು ರೌಂಡ್ ಓಡಿಸೋಣ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಕಾರಲ್ಲ, ಗಾಡಿಯಲ್ಲಿ, ಸ್ಕೂಟಿಲಿ. ಸೊ ಅದಕ್ಕಿಂತ ಮುಂಚೆ ನನ್ನ ಇಲ್ಲಿ ಬೈಕ್ ಇರೋದು ನನ್ನ ಕಲೀಗ್ ನೆನೆ ಬಂದ್ಬಿಟ್ಟು ನನಗೆ ನನ್ನ ಕಾರಲ್ಲೇ ಡ್ರಾಪ್ ಮಾಡಿಬಿಟ್ಟು ಅವನು ನನ್ನ ಬೈಕ್ ತೊಗೊಂಡೋಗಿದ್ದಾನೆ. ಕಾರಲ್ಲೆಲ್ಲ ಹೋಗೋದು, ಬಾ ಗಾಡೀಲಿ ಹೋಗೋದು, ಗಾಡಿ ಕೀ ತಂದಿಲ್ವಾ ನೋಡಿ, ನೀನೆಲ್ಲ ಗಲೀಜು ಮಾಡ್ಬಿಟ್ಟೆ ನೋಡು. ಓಕೆ ನೋಡಿ ಹೋದ, ಇದು ಬ್ಯಾಟ್ರಿ ಹಾಕ್ಸಿ ಒಳ್ಳೆ ಕೆಲಸ ಮಾಡಿದೆ. ಇವಾಗ ಅಳಲ್ವಾ, ಆಚೆ ಬಂದ್ವಲ್ಲ ಅದಕ್ಕೆ ಅಳಲ್ಲ. ನಿಮ್ಮ ಫ್ರೆಂಡ್ಸ್ ನೋಡ್ತಾ ಇದ್ರು, ನೋಡ್ಬೋದು, ನೀನು ನೋಡ್ತೀನೋ. ಬೆಂಡೆತ್ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಎಂತ ಬೇಕು ಬೇಗ ಹೇಳು, ನಂಗೆ ಲೇಟ್ ಆಗುತ್ತೆ. ಎಷ್ಟು ತಿಂತೀಯ ಚಿಪ್ಸ್ನ? ಇತ್ತವ ಇನ್ನೊಂದು ದೊಡ್ಡದು ಕೊಡ್ತಾರ, ಚಿಕ್ಕದೇ ಕೊಡೋದು. ರಿಯಾಕ್ಷನ್ ನೋಡಿ ಹೆಂಗೆ ಕೊಡ್ತಾನೆ, ಚಿಕ್ಕದ ಅಂತೆ ದೊಡ್ಡದು. ಆಯ್ತಾ, ತಗೊಂಡು ನಿನ್ಗೊಂದು ನೋಡಿ, ಹಿಂಗೆ ಯಾಮರ್ಸ್ಬೇಕು. ಹೋಗ್ತೀನಿ, ದಿಟ್ಟು ಹೋಗ್ತೀನಿ, ಇದೇನು ನಾನು ಕೊಟ್ರು ಇದು ತಿನ್ನಲ್ಲ. ತೊಗೊಂಡೋಗು, ಅಲ್ಲಿ ಇಟ್ಬಿಡು, ನನ್ನ ರೂಮಲ್ಲಿ ಇಡು, ಹೋಗು. ಬೈ. ಲಿಫ್ಟಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಗೈಸ್, ಆಫ್ ಆಗ್ಬಿಟ್ಟಿದೆ, ಇದು ವರ್ಕ್ ಆಗ್ತಿಲ್ಲ. ಇನ್ನೇನು ಆಲ್ಮೋಸ್ಟ್ ನಾನು ಕೆಳಗಡೆನೇ ಇದ್ದೀನಿ, ಇದು ಓಪನ್ ಆಗ್ಬೇಕಷ್ಟೇ. ಈಗ ಏನೇ ಜನರೇಟರ್ ಆಲ್ಮೋಸ್ಟ್ ಆಗೈತದು. ಲಿಫ್ಟಲ್ಲಿ ಇವಾಗ ನಾನು ಸಿಗಾಕೊಂಡಿದ್ದಲ್ಲ, ಅಲ್ಲಿ ಜನರೇಟರ್ ಆನ್ ಮಾಡಿದ್ರು, ಅಲ್ಲಿ ಜನರೇಟರ್ ಇದೆ, ಅದು ಆನ್ ಮಾಡಿದ್ರು ವರ್ಕ್ ಆಗ್ತಿಲ್ವಂತೆ. ಏನೋ ಬಟನ್ ಪ್ರಾಬ್ಲಮ್ ಇದೆ ಅಲ್ಲಿ, ಅದು ರಿಪೇರಿ ಮಾಡಿಸ್ಬೇಕು. ಇಲ್ಲಾಂದ್ರೆ ಏನು ಗೊತ್ತಾ, ಇವಾಗ ನಾನೇನೋ ಲಾಸ್ಟಿಗೆ ಬಂದ್ಬಿಟ್ಟಿದ್ದೆ, ಇನ್ನೇನು ಮಿಡಲ್ ಗೋಡೆ ಇರತ್ತಲ್ಲ, ಅಲ್ಲೇನಾದ್ರು ಸ್ಟಕ್ ಆಗ್ಬಿಟ್ರೆ ಇಳಿಯೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ಇವನು ಏನು ಮಾಡೋಕ್ಕಾಗಲ್ಲ. ಈ ಪ್ರಾಬ್ಲಮ್ ಆಗ್ಬಿಡತ್ತೆ. ಲಿಫ್ಟು ಎಷ್ಟು ಯೂಸ್ಫುಲ್ ಇದೆಯೋ ಅಷ್ಟೇ ಕೆಲವು ಟೈಮ್ ಡೇಂಜರಸ್ ಕೂಡ ಇದೆ. ಸಿಗಾಕೋಗ್ಬಿಟ್ರೆ ಅಂತೂ ನರಕಾಗುರು, ಸೀರಿಯಸ್ಲಿ. ಬಂದ ಹೀರೋ ಬಂದಾಗ ಬಂದವನೇ ಅಂದೆ, ಎತ್ಬಿಟ್ಟು ಹಿಂಗೆ ಹಾಕು. ಶಕ್ತಿ ಇದೆ, ಪರವಾಗಿಲ್ಲ. ಇವನ್ ಫೇಸ್ನ ರಿವೀಲ್ ಮಾಡಬಾರ್ದಂತೆ ಗೊತ್ತಾ, ರಿವೀಲ್ ಮಾಡಿದ್ರೆ ಏನು ಗೊತ್ತಾ, ಅವರಪ್ಪ ಬೆಲ್ಟಲ್ಲಿ ಹೊಡಿತಾರಂತೆ. ಹಿಂಗೆ ಸ್ಪೋರ್ಟ್ಸ್ ಕಾರ್ ಆಗೋಯ್ತು ನಮ್ದು ಇವಾಗ, ಫೇಸ್ ರಿವೀಲ್ ಆಗ್ಬಾರ್ದಲ್ಲ ಅದಕ್ಕೆ. ಸರಿ ಹೊಡುವ, ರೋಡ್ ಕಡೆ ಹೋಗೋ ಫ್ಲೈಓವರ್ ಕ್ಲೋಸ್. ಏನಾಗಿದೆ ಅಂತ ನ್ಯೂಸ್ ಅವರೆಲ್ಲ ಬಂದವರಲ್ಲ, ಏನಾದ್ರು ಆಕ್ಸಿಡೆಂಟ್ ಆಗಿದೆಯಾ ಅಲ್ಲಿ? ಏನೋ 5th 5 AM ಇಂದ ಏನೋ 8th. ನೀನು ಆರಾಮಾಗಿ ತಿಂಡಿ ಎಲ್ಲ ತಿನ್ಕೊಂಡ್ ಬಂದಿಲ್ಲ ನೋಡ್ದಾ? ನನಗೆ ತಿಂಡಿನೂ ಇಲ್ಲ, ಏನೂ ಇಲ್ಲ. ಈ ಬೆಂಗಳೂರು ಟ್ರಾಫಿಕ್ ಇಂದಾನೆ ಆಫೀಸ್ಗೆ ಹೋಗಿ ಕೆಲಸ ಮಾಡೋ ನಮ್ಗೆ ಇಷ್ಟನೇ ಆಗಲ್ಲ. ನಿನ್ನೆನೂ ಎಷ್ಟು ಲೇಟ್ ಆಯ್ತು ಬರೋದು. ಒಂದು ಅಟ್ಲೀಸ್ಟ್ ಕ್ಯಾಬ್ ಫೆಸಿಲಿಟಿನೋ, ಇಲ್ಲಾಂದ್ರೆ ನಮ್ಗೆ ವರ್ಕ್ ಫ್ರಮ್ ಹೋಮ್ ಕೊಡೋದಿದ್ರೆ ವಾರಕ್ಕೆ 1-2 ದಿನ. ಯಾವಾಗ ಗೊತ್ತಾ? ವೆಡ್ನೆಸ್ಡೇ, ಥರ್ಸ್ಡೇ. One eternity later. ಇವಾಗ ಮನೆಗೆ ಹೋಗ್ತಾ ಇದೀವಿ, ಮಳೆ ಸ್ಟಾರ್ಟ್ ಆಗಿದೆ. ಈ ಮಾಲಾ ಫೇಶಿ ಆದ್ಮೇಲಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಅದು ಈ ಟೈಮ್ಗೆ. ಒಳ್ಳೆ ವೆದರ್ ಆಕ್ಚುಲಿ ಅಲ್ವಾ? ಎಷ್ಟು ಜನ ಹೋಗ್ತಾರ ಗುರು, ಡೈಲಿ ಹೋಗೋ ಜಾಗ ಅಂತೂ ಅಲ್ವೇ ಅಲ್ಲ. ಅದೇ ಡೈಲಿ ಹೋದ್ರೆ ಏನ್ ಚಿನ್ನ ಕೊಡ್ತಾರ ಪೊಲೀಸ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಹಿಂಸೆ. ಅದು ಒನ್ ವೇಲ್ ಬರ್ತಾ ಇರ್ತಾರೆ, ಇಲ್ಲಿ ಸಿಕ್ಕಾಪಟ್ಟೆ ಬರ್ತಾರೋ. ಮತ್ತೆ ಇಲ್ಲಿ ಪಾರ್ಕಿಂಗ್ ತುಂಬಾ ರೇಟ್ ಇದೆ ಗೈಸ್. ರೇಟ್ ಬಿಡಿ ಬ್ರೋ, ಪಾರ್ಕಿಂಗ್ ಮಾಡೋದು ಎಷ್ಟು ಇಕ್ಕಟ್ಟಿದೆ ಗೊತ್ತಾ ಇಲ್ಲಿ. ಪಾರ್ಕಿಂಗ್ ಎಕ್ಸ್ಪೆನ್ಸಿವ್ ಕೂಡ. ತುಂಬಾ ಜನ ಹೇಳಿದ್ದಾರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಂತ. ರೆಂಟ್ 40,000 ಅಂತ, 40,000 ರೂಪಾಯಿ ಅಂತ ಗೈಸ್ ಅದು ರೆಂಟ್. ಅದು 1 BHK. ಈ ಸೈಡ್ ಇಲ್ಲ ನೋಡು ಮೂಡ, ಈ ಸೈಡ್ ಇಲ್ಲ, ಆ ಸೈಡ್ ಇದೆ, ಆ ಕಡೆ. ಒಟ್ನಲ್ಲಿ ಮನೆ ಸೈಡೇ ಇರೋದು. ನಮ್ಗೆ ಹಿಂಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿರುತ್ತೆ, ಹಿಂಗ್ ನೋಡೋ ಅಷ್ಟು ಡೆಬಿಟ್ ಆಗ್ತಾ ಇರುತ್ತೆ. ಬ್ಯಾಂಕ್ಸ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ 800 ರೂಪೀಸ್ ಇರುತ್ತೆ. ಇನ್ನೆಲ್ಲ ಹೋಗಿ ನೋಡಿದ್ರೆ ಸ್ವರ್ಗ ರಪ್ ಅಂತ ಪಾಸ್ ಆಯ್ತು. ಕ್ಲೋಸ್ ಮಾಡಿ ನೋಡಿದ್ರೆ ಹಿಂಗ್ ಕಾಣುತ್ತೆ. ಸ್ವಲ್ಪ ಡಲ್ ಆಯ್ತು, ಜಾಸ್ತಿನೆಲ್ಲ ಓಕೆ. ಓಪನ್ ಮಾಡ್ರೆ ಇನ್ನೂ ಬ್ರೈಟ್ ಆಗುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ ಮೇಲೆ. ನೀನ್ 2 ಸತಿ ಇಲ್ಲೇ ಈ ಕಾರ್ದು ಸಸ್ಪೆನ್ಷನ್ ಇರ್ಬೋದು, ಡ್ರೈವ್ ಇರ್ಬೋದು, ಕಾವಟೆ ಚೆನ್ನಾಗಿದೆ, ಫೀಲು ಅಷ್ಟೇ. ಇಲ್ಲಿ ವೈಟ್ ಟಾಪಿಂಗ್ ಹಾಕೋದು ಏನ್ ಯೂಸ್ ಇತ್ತು? ಸುಮ್ಮನೆ ಹಾಳು ಮಾಡಿದ್ರ? ಏನೇ ಮಾಡ್ಲಿ ಇವರು, ನೀರು ಹೋಗೋದೇ ಇಲ್ಲ. ಟಾಪಿಂಗ್ ಅಷ್ಟು ಕೆಟ್ಟು ಗ್ರಿಪ್ ನಿಮ್ ಗಾಡಿಗೆ ಬೇರೆ ಯಾವ್ದು ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಮೇಲೆ. ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ ಗೈಸ್. ಈ ರೋಡಲ್ಲಿ ಎಷ್ಟು ಕದಂಬ ಹೋಟೆಲ್ ಇದೆ ಗೊತ್ತಾ? ಹಿಂದೆ ಒಂದು ಹೋಯ್ತಲ್ಲ ಆಕ್ಚುಲಿ, ಅಲ್ಲಿ ಹಿಂದೆ ಒಂದು ಹೋಯ್ತು. ಇದೇ ರೋಡಲ್ಲಿ ರೈಟ್ ಸೈಡ್ ಅಲ್ಲಿ ಒಂದಿದೆ, ಅಲ್ಲಿ ಕಾರ್ನರ್ ಅಲ್ಲಿ ಇನ್ನೊಂದಿದೆ. ಟೀ ಜೊತೆ ಬಜ್ಜಿ, ಆಹಾ ಏನು ಅಲ್ಟಿಮೇಟ್ ಕಾಂಬಿನೇಷನ್. ಬಾಯಲ್ಲಿ ಹಂಗೆ ನೀರು ಬರ್ತಾ ಇದೆ. ಈ ರೋಡ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಎಷ್ಟು ಮರಗಳಿದೆ ಗೊತ್ತಾ ಇದ್ರಲ್ಲಿ. ಈ ರೋಡು, ವಿಜಯನಗರ ರೋಡು ಅಲ್ಟಿಮೇಟ್. ಹಿಂಗೆ ಇದ್ದಿದ್ದು ಗುರು ಮೊದ್ಲೆಲ್ಲ, ಎಲ್ಲಾ ಕಡೆ ಹಿಂಗೆ ಇದ್ದಿದ್ದು. ಇವಾಗ್ಲೇನೆ ಎಲ್ಲ ಕಟ್ ಮಾಡಿ ಬಿಲ್ಡಿಂಗು ಕಟ್ಸ್ಬಿಟ್ಟವ್ರೆ. ಇದು ಯಾವ್ದು ಹೇಳು ರೋಡ್? ಇದು HMT ರೋಡ್ ಗೈಸ್, HMT ರೋಡ್. ಇಲ್ಲೇ ಕದಂಬ ಇರೋದು.
ಸ್ಟಾರ್ಟಿಂಗ್ ನಂಗೆ ಗೊತ್ತಿರ್ಲಿಲ್ಲ ಇಲ್ಲಿ ಇದು ಹೋಟೆಲ್ ಇರೋದೆ. ನಾನು ಯಾವುದೋ ಸ್ಕೂಲೋ ಕಾಲೇಜು ಅನ್ಕೋತಾ ಇದೆ. ಬಿಸಿ ಬಿಸಿ ಅನಿಸ್ತಾ ಇದೆ ಆಚೆ. ಮಳೆ ಬಂದ್ಮೇಲೆ ಸ್ವಲ್ಪ ಕೂಲ್ ಆಗುತ್ತೆ. ಒಂದು 2 ಅವರ್ ಬರ್ಬೇಕು ಮಳೆ, ಅವಾಗ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ಬಜ್ಜಿ ಇಲ್ಲ, ಬೋಂಡ ಇಲ್ಲ, ಏನೂ ಇಲ್ಲ. 4 ಬಟಾಣಿ, 1 ಸೌತೆಕಾಯಿ. ಒಂದು ಸೌತೆಕಾಯಿ ಲೈಫಲ್ಲಿ ಇರೋ ಸೌತೆಕಾಯಿ ಹಾಕಿರೋದು ನೋಡ್ತಿರೋದು. ಓಕೆ, ಎಷ್ಟು ಕೊಟ್ಟ? 70 ರೂಪಾಯಿ. 30 ರೂಪಾಯಿ ಇದು. ಟೀ ಒಂದು 20 ರೂಪಾಯಿ. 15 ರೂಪಾಯಿ ಕೊಡ್ಬೋದು ಅಷ್ಟೇ. ಗೈಸ್, ಸೇವ್ಪುರಲ್ಲಿ ಸೌತೆಕಾಯಿ ಹಾಕ್ತಾರೆ ನೋಡಿ. ನಾನು ನೋಡ್ತಾ ಇದ್ದೆ ಫಸ್ಟ್ ಟೈಮ್ ಗುರು. ಇಲ್ಲ, ನಾವು ಅಬ್ಸರ್ವ್ ಮಾಡಿಲ್ವಾ? ಈರುಳ್ಳಿ, ಕ್ಯಾರೆಟು, ಟೊಮೆಟೊ ಇದು ಕಾಮನ್ ಆಗಿ ಹಾಕ್ತಾರೆ. ಸೌತೆಕಾಯಿ ನಂಗೆ ಗೊತ್ತಿಲ್ಲ. ಬಜ್ಜಿ ಸಿಗ್ಲಿಲ್ಲ, ಬೋಂಡಾ ಸಿಗ್ಲಿಲ್ಲ. ಒಳ್ಳೆ ಮಳೆ ಬರ್ತಾ ಇದೆ ಗುರು, ಸಖತ್ತಾಗಿದೆ. ವಾ, ಜಿಟ್ಟಿ ಜಿಟ್ಟಿ ಮಳೆ. ಬೆಂಗಳೂರಲ್ಲಿ ನೋಡಿ ಫುಲ್ ಹೆಂಗಾಗಿದೆ, ನೀರು. ಹೂವ ನನ್ನ ಜೀವ, ಹೂವ ಮಲ್ಲಿಗೆ ಹೂವ ನನ್ನ ಜೀವ. ಫೈನಲಿ ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಮಳೆ ಬರ್ತಿದೆ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಫುಲ್ ಹೈಯಲ್ಲಿದೆ. ಮಳೆ ಬಂತು ಅಂತ ಖುಷಿ ಪಡಬೇಕು, ಟ್ರಾಫಿಕ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ದುಃಖ ಪಡಬೇಕು, ಅರ್ಥ ಆಗ್ತಿಲ್ಲ ನನಗೆ. ಗೈಸ್, ನೀವು ಎಷ್ಟು ಅವರ್ ಐಟಿಲಿ ವರ್ಕ್ ಮಾಡ್ತೀರಾ? 9 ಅವರ್ಸ್ ಎಕ್ಸಾಕ್ಟು, ಇಲ್ಲ ಅಂದರೆ ನಮ್ಮ ಥರ 10 ಅವರ್ 11 ಅವರ್ ವಿತೌಟ್ ಟ್ರಾವೆಲಿಂಗ್ ಹೇಳ್ತಾ ಇರೋದು. ವಿತ್ ಟ್ರಾವೆಲಿಂಗ್ ಗೊತ್ತೇ ಇದೆ. ಪಿ ಜಿಲಿರೋರ್ಗಾದ್ರೆ ಏನೋ ಪ್ರಾಬ್ಲಮ್ ಇಲ್ಲ. ನಮ್ಮ ಥರ 25 ಕಿಲೋಮೀಟರ್ಸ್ ಒನ್ವೇ ಓಡಾಡೋರಿಗೆ ಸಿಕ್ಕಾಪಟ್ಟೆ ಕಷ್ಟ. ಅದು ಈ ಥರ ಮಳೆ ಬಂದರು ಅಂತೂ ಇನ್ನೂ ಕಷ್ಟ. ಕಾರ್ ಅಂತೂ ಸಿಕ್ಕಾಪಟ್ಟೆ ಕ್ಲೀನ್ ಆಗೋಯ್ತು. ಅಣ್ಣವರು ಬೈಕ್ ತೊಗೊಂಡು ಮತ್ತೆ ಹೋಗ್ತಿದ್ದಾರೆ. ಬಟ್ ಮಳೆ ಇಲ್ಲ, ಮಳೆ ನಿಂತೋಗಿದೆ. ಮೋಡ ಇದೆ ಇನ್ನು. ಹೋಗು, ಲಕ್ ಮಾಡಿದ್ಯಾ ಹೋಗಿ ಇವತ್ತು. ನೋಡಿ ಗಾಯ್ಸ್, ನನ್ನ ಗಾಡಿ ಹೆಂಗೆ ಕಾಣುತ್ತೆ ನೋಡಿ. ಇವನಿಗೆ ತಗೋ ಅಂತ ಹೇಳ್ತಾ ಇದ್ದೀನಿ, ತೊಗೋತಾ ಇಲ್ಲ ಅಷ್ಟೇ. ನಿನ್ಗೋಸ್ಕರ 2 ಲಕ್ಷ ಕೊಡ್ತೀನಿ. ನಮ್ಮ ಅಣ್ಣನ ಮಕ್ಳು ಏನು ಮಾಡ್ತಾರೋ ನೋಡೋಣ. ಫುಲ್ಲು ಗಲಾಟೆನೇ ಮಾಡ್ತಿರ್ತಾರೆ. ಬರ್ಗರ್ ತಿನ್ಕೊಂಡು ಚಿತ್ರಾನ್ನ ಅಂತವನು. ತರ್ಸ್ದವನ್ಗೆ ಇಲ್ವಾ? ತರ್ಸಿದ್ ನಾನು. ಬೇಕಾ ಅಂತೆ. ನಾನು ಸುಮ್ಮನೆ ಹೇಳಿದ್ದು, ನೀನೇನು ಹೇಳ್ತೀಯ ಅಂತ ನೋಡೋಣ ಅಂತ. ನೀನು ಬಂದೆಲ್ಲ ತೆಗ್ಬಿಟ್ಟು ಬರೀ ಒಳಗಡೆ ತಿಂತಾ ಇದೆಯಾ? ಹಂಗೆ ತಿನ್ಬೇಕು. ಅದು ಫ್ರೈಸ್ ಕೊಡು ಹೋಗ್ಲಿ. ಅದು ನೋಡೋದು ಕೆಚಪ್ ನೋಡಿ ಹೆಂಗೆ ಹಾಕಿದ್ದೀರಾ ಅಲ್ಲಿ. ಅದು ಕೊಟ್ಟ ಎಲ್ಲಾರ್ಗು ಇಬ್ಬರೇ ತಿಂತಾ ಇದ್ರಲ್ಲ. ಇಲ್ಲಿ ನೋಡಿ ಹೆಂಗೆ ಹಾಕಿದ್ರು ಕೆಚಪ್. ತಿನ್ಬಿಡಲ್ಲ ಎಲ್ಲ. ಅಲ್ಲೇನೋದು ಇರುವೆ? ಅಲ್ಲಿ ಇರುವೆ ಅಲ್ಲಿ. ಬೇಡ, ತಿನ್ನೋ ಪರವಾಗಿಲ್ಲ. ಅಲ್ಲೋ ಕೊಡು, ನೀವು ಹೆಂಗೋ ತಿನ್ನಲ್ಲ ಬಿಡಿ. ನಂಗೆ ಒಟ್ಟು ತಿನ್ನಲ್ಲ. ಫ್ರೆಂಚ್ ಫ್ರೈಸ್ ಚೆನ್ನಾಗಿದೆ, ಹೈ ಪ್ರೋಟೀನ್ ಇರುತ್ತೆ. ಇಟ್ ಡಸಂಟ್ ನೋ ಹೌ ಟು ಈಟ್. ಹೋಗಿ ಹಂಗೆ ಒಳಗಡೆ ಹೋಗ್ಬಿಡು ಹಂಗೆ. ಸೊ ಬೈಕ್ ಫ್ರಂಟಲ್ಲಿ ಇದು ಮೌಂಟ್ ಮಾಡೋದು. ಸೊ ನಾನು ಏನಾದ್ರು ಮಾತಾಡಬೇಕಾದ್ರೆ ನಾನು ಹೇಗೆ ಕಾಣ್ತೀನಿ ಅನ್ನೋದು ತೋರಿಸೋದು. ಅದಕ್ಕೆ ಮೌಂಟ್ ತರಿಸಿದ್ದೀನಿ. ಸೊ ಇದು ಅರೌಂಡ್ 1000 ರೂಪೀಸ್ ಚೇಂಜ್ ಆಯಿತು. 2 ಡೇಸ್ ಆಯಿತು ಬರೋಕ್ಕಿದು. ನೋಡೋದ ಹೇಗಿದೆ ಅಂತ. ಇದ್ರೊಳಗಡೆ ಏನು ಬಾಕ್ಸ್ ಇಲ್ಲ, ಡೈರೆಕ್ಟ್ ಇದು ಪ್ರಾಡಕ್ಟ್ ಇರೋದು. ಸೊ ಫುಲ್ ವೆಯ್ಟ್ ಇದೆ, ಆ್ಯಕ್ಚುಲಿ ಚೆನ್ನಾಗಿದೆ ವೆಯ್ಟ್. ನೋಡೋದ ಹೇಗಿದೆ ಕ್ವಾಲಿಟಿ ಅಂತ. ಓಹೋ ವೆಯ್ಟ್ ಚೆನ್ನಾಗಿದೆ ಗೈಸ್. ನನಗೂ ಗೊತ್ತಿಲ್ಲ ಹೇಗೆ ಇದೆಲ್ಲ ಮೌಂಟ್ ಮಾಡ್ಬೋದು ಅಂತ. ಒಂದ್ಸತಿ ನೋಡ್ಕೋಬೇಕು. ಇಬ್ರು ಗಲಾಟೆ ಮಾಡಿದ್ರೆ ಇವಾಗ ರಪ್ಪ 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 ಅಂತ ಇದ್ರಲ್ಲೇ ಹೊಡಿತೀನಿ ಅಷ್ಟೇ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಸೊ ಇವಾಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಫಸ್ಟ್ ಟೈಮ್ ನೋಡ್ತಿರೋರು ಗೊತ್ತಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.